ಒಂಚೂರು ನೀರು ತುಂಬಿಸಿದ್ದೀನಿ, ಉಪ್ಪು ಒಂಚೂರು ಇದಕ್ಕೆ ಹಾಕಿದ್ದೀನಿ. ಆಯಿತಾ, ಬೆಂದಿದೆ. ಇದಕ್ಕೆ ಇನ್ನಷ್ಟು ಒಂದು 2 ಚಮಚದಷ್ಟು ನೀರು ಹಾಕಿ ಸ್ವಲ್ಪ ಬೇಯೋದಿದೆ. ನಾವೇನು ಏನಿದ್ರೂ ಅದು ಬೆರೆಸೋದಷ್ಟೇ. ಅವಲಕ್ಕಿ ಕೂಡ ನೆಂದಿದೆ, ಬೆರೆಸೋದಷ್ಟೇ. ನಿಂಬೆ ಕೋಳೊಂದು ತಿನ್ನೋದು. ಆಯಿತಾ, ನಿಮ್ಮ ಉಪ್ಪಿಟ್ಟು ಅಂತ ಸಾರಿ, ಯಾವಾಗಲೂ ನನಗೆ ಉಪ್ಪಿಟ್ಟು ತುಂಬ ಇಷ್ಟ ಆಗಿರೋದ್ರಿಂದ ಉಪ್ಪಿಟ್ಟು ಅಂತ ಬಾಯಲ್ಲಿ ಬಂದುಬಿಡುತ್ತೆ. ಇವಾಗ ನಮ್ಮ ವಾಂಗಿಬಾತು ರೆಡಿಯಾಗುತ್ತೆ. ಅವಲಕ್ಕಿದು ಸ್ವಲ್ಪ ಒಂದು ಚಿಕ್ಕೆ ಅರಿಶಿನ ಪುಡಿನ ಕೂಡಿಸಿದ್ದೀನಿ. ಆಯಿತಾ, ಇವಾಗ ಸ್ವಲ್ಪ ಇದು ಸೇರಿಸೋಣ. ನಿಮ್ಮ ರುಚಿಗೆ ತಕ್ಕಂತ ಸೇರಿಸ್ಕೊಳ್ಳಿ. ಸರಿ, ನಾನಿಷ್ಟು ಒಂದು ಅರ್ಧ ಇದು ಸಣ್ಣ ಸ್ಪೂನಿನಲ್ಲಿ ಒಂದಷ್ಟು ಸೇರಿಸಿದ್ದೀನಿ, ಒಂದು 3/4 ಚಮಚ ಸೇರಿಸಿದ್ದೀನಿ. ಬೇಕಾದರೆ ಇನ್ನಷ್ಟು ಸೇರಿಸ್ಕೊತೀನಿ. ಇವಾಗ ಅವಲಕ್ಕಿನೂ ಸೇರಿಸೋಣ. ಅವಲಕ್ಕಿ ಹಾಕಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ. ಇದು ಸೇರಿಸಿದ್ದೀವಿ, ಅಪೇಕ್ಷೆ ಏನಿದೆ. ಆಮೇಲೆ ಮತ್ತು ಕೆಲವಾರು ತರಕಾರಿಗಳು ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ತೀವಿ. ಆಯಿತಾ, ಇದಕ್ಕೆ ಒಂದು ಬಿರಿಯಾನಿ ಎಲೆ ಕೂಡ ಹಾಕಿದರೆ ಅದು ಆರೋಗ್ಯ ರೀತಿ ಬಹಳ ಒಳ್ಳೆಯದು. ಕೇರಳದವರಲ್ಲಿ ಭಾಳಷ್ಟು ರೀತಿಯ ಅಡುಗೆಗಳನ್ನು ಹಾಕಿ ಬಿರಿಯಾನಿ ಎಲೆಯಲ್ಲಿ ಮಾಡ್ತಾರೆ, ಬೇಬಿಸಲ್ಲಿ. ಇವಾಗ ಒಂದು ಎಲೆ ಸೇರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ರೆಡಿ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ರುಚಿಗಷ್ಟೇ ನಾನು ಹಾಕಿರೋದು. ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಉದ್ದುದ್ದ ಹಾಕಿದ್ದೀನಿ. ಮಕ್ಕಳು ತಿಂತಾರೆ ಅಂದರೆ ನೀವು ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಬರೀ ಇದು ವಾಂಗಿಬಾತ್ ಪುಡಿ ಒಂದು 3/4 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ಅದಕ್ಕಿಂತ ಕಮ್ಮಿನೂ ಹಾಕ್ಕೋಬೋದು ನೀವು. ಆಯಿತಾ, ಖಾರ ಇಲ್ಲ, ಇದು ಟೇಸ್ಟ್ ನೋಡಿದೆ. ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಆಯಿತಾ. ಈ ಥರ ಬಂದಿದೆ. ನಾನು ವಾಂಗಿಬಾತೆಲ್ಲ ಯಾವಾಗಲೂ ಹಾಕ್ತೀನಿ, ಎಲ್ಲದಕ್ಕೂ ಸಾಧ್ಯವಾದಷ್ಟು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಂತ. ನೋಡಿದ್ರಾ, ಇವಾಗ ನಿಮಗೆ ರೆಡಿಯಾಗಿದೆ. ಮೊದಲೇ ಹಾಕಿದ್ದೀನಿ ಕೊತ್ತಂಬರಿ. ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದೇ. ನಮ್ಮ ಇಂಡಿಯನ್ ಫುಡ್ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೇ. ಆಯಿತಾ, ಚಕ್ಕೆ ಲವಂಗ ಸೇರಿಸಿದ್ದು ನಿಮಗೆ ಹೇಳಿದ್ದೀನಿ. ಆಯಿತಾ, ಒಂಚೂರು ಚಕ್ಕೆ, ಜಾಸ್ತಿ ಅಲ್ಲ, ಒಂದೇ ಒಂದು ಸಣ್ಣ ಪೀಸ್ ಅಂದ್ಕೊಳ್ಳಿ. ಒಂದೇ ಒಂದು ಏಲಕ್ಕಿ, ಒಂದೇ ಒಂದು ಲವಂಗ, ಇಷ್ಟು ಹಾಕಿದ್ದೀನಿ. ರುಚಿ ಬಹಳ ಚೆನ್ನಾಗಿದೆ. ಆಯಿತಾ, ರುಚಿ ಬಹಳ ಚೆನ್ನಾಗಿದೆ. ಯಾವುದು ನಿಮಗೆ ಪುಡಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಮಾಡಿಬಿಡ್ಬೋದು. ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ, ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಿದ್ದೀನಿ, ಮೀಡಿಯಮ್ ಗಾತ್ರದ್ದು. ಇದರ ಅರ್ಧ ಹೋಳು ಹಿಂಡಿದ್ದೀನಿ ಅಷ್ಟೇ. ದೇರ್ಫೋರ್ ಎಲ್ಲವೂ ನಿಮಗೆ ಇಷ್ಟ ಯಾವುದು ಬೇಡ ಅಂದರೆ ಅದನ್ನು ಬಿಡಿ. ಆದರೆ ಇದು ಮಾತ್ರ ಭಾಳ ರುಚಿಯಾಗಿ ಬಂದಿದೆ. ಹಸಿಮೆಣಸಿನ್ಕಾಯಿ ಹಾಕಿದ್ದಕ್ಕೆ ತುಪ್ಪನೂ ಹಾಕಿದ್ದೀನಿ, ಒಗ್ಗರಣೆಗೆ ತುಪ್ಪ ಹಾಕಿದ್ದೀನಿ. ಮತ್ತು ಜೊತೆಗೆ ಒಂದು ಸ್ವಲ್ಪ ಸನ್ಪ್ಯೂರ್ ಆಯಿಲು ಹಾಕಿದ್ದೀನಿ. ನೀವೇನು ಬೇಕಾದರೆ ಅದು ಮಾಡ್ಕೊಳ್ಳಿ. ಇದು ಜೆ ಸರಸ್ವತಿ ವ್ಲಾಗ್. ದಯವಿಟ್ಟು ಇದಕ್ಕೆ ಬೆಂಬಲ ನೀಡಿ, ಸದಾ ಬೆಂಬಲ ನೀಡಿ. ಆಯಿತಾ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇತಿ ವಂದನೆಗಳು.